ನಮ್ಮಲ್ಲಿ ಏನೋ ಕೊರತೆ ಇದೆ, ನಾನು ಯಾಕೆ ಬೇರೆಯವ್ರ ತರ ಮುಂದೆ ಹೋಗಕ್ಕೆ ಆಗ್ತಾ ಇಲ್ಲ. ಇದು ನಮ್ಮ ಪೇರೆಂಟ್ಸ್ ನಮ್ಮ ಮೇಲೆ ಹೈ ಸ್ಟ್ಯಾಂಡರ್ಡ್ಸ್ ಇಂಪೋಸ್ ಮಾಡೋದ್ರಿಂದ ಆಗಿರ್ಬೋದು. ನಿಮಗೆ ಗೊತ್ತು ನಮ್ಮ ನೆಕ್ಸ್ಟ್ ಸ್ಟೆಪ್ ಏನಾಗಿರ್ಬೇಕು ಅಂತ, ಬಟ್ ನಾವು ಅದನ್ನ ಮಾಡಲ್ಲ. ಈ ತರ ಆಗೋದಕ್ಕೆ ಕಾರಣ ಓವರ್ ಥಿಂಕಿಂಗ್. ಲೆಟ್ಸ್ ಎರಾಡಿಕೇಟ್ ಸೆಲ್ಫ್ ಡೌಟ್ ಒನ್ಸ್ ಫಾರ್ ಆಲ್. ಲೆವೆಲ್ ಅಪ್ ಕನ್ನಡಿಗ. ವಿ ಆರ್ ನಾಟ್ ಬಾರ್ನ್ ವಿತ್ ಸೆಲ್ಫ್ ಡೌಟ್. ನಾವು ಈ ಪ್ರಪಂಚಕ್ಕೆ ಬರಬೇಕಾದ್ರೆ ಸೆಲ್ಫ್ ಡೌಟ್ ನಮ್ಮ ಜೊತೆಗೆ ತಂದಿರಲ್ಲ. ಲೆಟ್ ಮಿ ಪ್ರೂವ್ ಇಟ್. ನೀವು ಯಾವ್ದಾದ್ರೂ 1 ವರ್ಷದ ಮಗುನ ಗಮನಿಸಿ, ಅದು ಎಷ್ಟು ಸಲ ಏಳೋದು ಬೀಳೋದು ಮಾಡಿದ್ರು ವಾಕ್ ಮಾಡೋದಕ್ಕೆ ಟ್ರೈ ಮಾಡೋದನ್ನ ಮಾತ್ರ ನಿಲ್ಸಲ್ಲ. ಅದೇ ನಾವು ಒಂದ್ಸಲಿ ಎಲ್ಲಾದ್ರೂ ಎಡವಿದ್ರೆ ಎಷ್ಟು ಬೇಜಾರ್ ಮಾಡ್ಕೋತೀವಿ, ಎಷ್ಟು ಮುಜುಗರ ಪಡ್ಕೋತೀವಿ. ಪೂರ್ತಿ ದಿನ ಕಾನ್ಫಿಡೆನ್ಸ್ ಇಲ್ಲದೆ ಸೆಲ್ಫ್ ಡೌಟ್ ಅಲ್ಲೇ ಓಡಾಡ್ತಿರ್ತೀವಿ. ಸೆಲ್ಫ್ ಡೌಟ್ ನಾವು ಹುಟ್ಟಾಗ್ಲಿಂದಾನೇ ಇರಲ್ಲ. ನಾವು ದೊಡ್ಡವ್ರು ಆಗ್ತಾ ನಮ್ಮಲ್ಲಿ ಸೆಲ್ಫ್ ಡೌಟ್ ಹುಟ್ಕೊಳಕ್ ಶುರು ಆಗುತ್ತೆ. ಇದು ನಮ್ಮ ಪೇರೆಂಟ್ಸ್ ನಮ್ಮ ಮೇಲೆ ಹೈ ಸ್ಟ್ಯಾಂಡರ್ಡ್ಸ್ ಇಂಪೋಸ್ ಮಾಡೋದ್ರಿಂದ ಆಗಿರ್ಬೋದು, ನಮ್ಮನ್ನ ಬೇರೆ ಮಕ್ಕಳ ಜೊತೆ ಕಂಪೇರ್ ಮಾಡೋದ್ರಿಂದ ಆಗಿರ್ಬೋದು, ಸ್ಕೂಲಲ್ಲಿ ಬೇರೆ ಮಕ್ಕಳು ನಮ್ಮನ್ನ ಬುಲಿ ಮಾಡೋದ್ರಿಂದ ಆಗಿರ್ಬೋದು, ಅಥವಾ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂಡ್ ಫ್ಯಾಮಿಲಿ ಎನ್ವೈರನ್ಮೆಂಟ್ ಸ್ವಲ್ಪ ಟಾಕ್ಸಿಕ್ ಆಗಿರೋದ್ರಿಂದ ಆಗಿರ್ಬೋದು. ನಾವು ಕೇರ್ಫುಲ್ ಆಗಿಲ್ಲದೆ ಈ ತರ ಪ್ಯಾಟರ್ನ್ ಗಳನ್ನ 100 ಸರಿ ನಮ್ಮ ಮನಸ್ಸಿನ ಮೇಲೆ ರಿಪೀಟ್ ಆಗೋದಕ್ಕೆ ಬಿಟ್ರೆ, ಆ ಪ್ಯಾಟರ್ನ್ಗಳು ನಮ್ಮ ನಂಬಿಕೆಗಳಾಗಿ ಕನ್ವರ್ಟ್ ಆಗಿ ನಮ್ಮ ಕಾನ್ಫಿಡೆನ್ಸ್ ಅನ್ನ ಕೊಂದುಬಿಡುತ್ತೆ. ಇದರಿಂದ ನಮ್ಮ ಪೊಟೆನ್ಷಿಯಲ್ ಅಂದ್ರೆ ನಮ್ಮ ಸಾಮರ್ಥ್ಯ ಏನಿದೆ ಅದನ್ನ ನಾವು ಅಚೀವ್ ಮಾಡೋದಕ್ಕೆ ಆಗಲ್ಲ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಸೆಲ್ಫ್ ಡೌಟ್ ನಮ್ಮ ಖುಷಿಯನ್ನ ಹಾಳು ಮಾಡುತ್ತೆ. ಈ ವಿಡಿಯೋ ಅಲ್ಲಿ ನಾನು 3 ಸೆಲ್ಫ್ ಡೌಟ್ ಪ್ಯಾಟರ್ನ್ ಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವುಗಳು ನಿಮ್ಮಲ್ಲಿ ಇದೆಯಾ ಅನ್ನೋದನ್ನ ಗಮನಿಸಿ. ಯಾಕಂದ್ರೆ ನಮ್ಮಲ್ಲಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದಾಗ ಮಾತ್ರ ನಾವು ಅದಕ್ಕೆ ಸೊಲ್ಯೂಷನ್ ಹುಡುಕಕ್ಕಾಗುತ್ತೆ. ಸೊ ಸ್ಟಾರ್ಟ್ ಅಬ್ಸರ್ವಿಂಗ್ ಯೋರ್ ಸೆಲ್ಫ್. ಸೆಲ್ಫ್ ಡೌಟ್ ನಂಬರ್ 1, ಫೇಲ್ಯೂರ್ ಟು ಲಾಂಚ್. ಈ ಪ್ಯಾಟರ್ನ್ ನಿಮ್ಮನ್ನ ಒಂಥರ ಚಕ್ರವ್ಯೂಹದಲ್ಲಿ ಹಾಕ್ಬಿಡುತ್ತೆ. ರಿಸರ್ಚ್, ಲರ್ನಿಂಗ್ ಅಂಡ್ ಪ್ರಿಪರೇಷನ್ ನ ಚಕ್ರವ್ಯೂಹ. ಬರೀ ಪಾಡ್ಕಾಸ್ಟ್ ಗಳು ನೋಡೋದು, ಗೂಗಲ್ ಮಾಡೋದು, ಕೋರ್ಸ್ ಗಳು ತಗೊಳ್ಳೋದು, ಬುಕ್ಸ್ ಖರೀದಿ ಮಾಡೋದು, ಅಡಿಷನಲ್ ಡಿಗ್ರಿಗಳು ಮಾಡ್ಕೊಳ್ಳೋದು, ನಾನು ಇನ್ನ ರೆಡಿ ಇದೀನೋ ಇಲ್ವೋ ಅಂತ ಯಾವಾಗ್ಲೂ ಸೆಲ್ಫ್ ಡೌಟ್ ಅಲ್ಲೇ ಇರೋದು. ಇದನ್ನ ಇನ್ಫೋಮೇನಿಯಾ ಅಂತ ಕರೀತಾರೆ. ದ ನೋಯಿಂಗ್ ಡೂಯಿಂಗ್ ಟ್ರ್ಯಾಪ್ ಅಂತಾನೂ ಕರೀತಾರೆ. ನಿಮಗೆ ಗೊತ್ತು ನಮ್ಮ ನೆಕ್ಸ್ಟ್ ಸ್ಟೆಪ್ ಏನಾಗಿರ್ಬೇಕು ಅಂತ, ಬಟ್ ನಾವು ಅದನ್ನ ಮಾಡಲ್ಲ. ಈ ತರ ಆಗೋದಕ್ಕೆ ಕಾರಣ ಓವರ್ ಥಿಂಕಿಂಗ್. ಅಂಡ್ ಓವರ್ ಥಿಂಕಿಂಗ್ ಲೀಡ್ಸ್ ಟು ಪ್ರೊಕ್ರಾಸ್ಟಿನೇಷನ್. ಅಂದ್ರೆ ಕೆಲಸನ ಮುಂದೂಡ್ತಾ ಹೋಗೋದು. ಓವರ್ ಥಿಂಕಿಂಗ್ ಯಾಕಾಗತ್ತೆ ಅಂದ್ರೆ, ನಮ್ಮ ಬ್ರೈನ್ ಯಾವಾಗ್ಲೂ ನಮ್ಮನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರುತ್ತೆ. ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಹೇಗೆ ಅಂತ, ನಾನು ಫೇಲ್ ಆಗ್ಬಿಟ್ರೆ ಮೋಸ್ಟ್ಲಿ ನನ್ನ ಹತ್ರ ಬೇಕಾದ ಕ್ವಾಲಿಫಿಕೇಶನ್ಸ್ ಇದೆಯೋ ಇಲ್ವೋ, ನಾನು ಕಂಪ್ಲೀಟ್ ಆಗಿ ರೆಡಿ ಇದೀನೋ ಇಲ್ವೋ, ಈ ತರ ಯೋಚನೆಗಳು ನಮ್ಮನ್ನ ಕಟ್ ಹಾಕ್ಬಿಡತ್ತೆ. ಓವರ್ ಥಿಂಕಿಂಗ್ ಸೆಲ್ಫ್ ಡೌಟ್ ಗೆ ಎಡೆ ಮಾಡ್ಕೊಡುತ್ತೆ. ನಮ್ಮಲ್ಲಿರೋ ಕಾನ್ಫಿಡೆನ್ಸ್ ನ ಕೊಲ್ಲತ್ತೆ ಅಂಡ್ ನಮ್ಮನ್ನ ನಾವೇ ಟೀಕೆ ಮಾಡ್ಕೊಳ್ಳೋ ತರ ಮಾಡುತ್ತೆ. ಯಾಕೆ ಎಲ್ರು ನನ್ಗಿಂತ ಮುಂದೆ ಇದಾರೆ, ಯಾಕೆ ನಾನು ಶುರು ಮಾಡಕ್ ಆಗ್ತಿಲ್ಲ, ನನಗೆ ಯಾಕೆ ಹೀಗಾಗ್ತಿದೆ ಅಂತೆಲ್ಲ. ರೈಟ್. 2ನೇ ಪ್ಯಾಟರ್ನ್, ಫೇಲ್ಯೂರ್ ಟು ಫಿನಿಶ್. ಸೆಲ್ಫ್ ಡೌಟ್ ಕ್ಯಾನ್ ಲೀಡ್ ಟು ಹೆಸಿಟೇಷನ್. ಅಂದ್ರೆ ಹಿಂಜರಿಕೆಗೆ ಕಾರಣ ಆಗ್ಬೋದು. ನಾವು ಪ್ರಶ್ನೆ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ, ನಾನ್ ಮಾಡಿದ ಚಾಯ್ಸ್ ಸರಿ ಇತ್ತ, ಇದನ್ನ ಚೂಸ್ ಮಾಡ್ಬೇಕಿತ್ತ, ಮೋಸ್ಟ್ಲಿ ಇದು ರಾಂಗ್ ಡಿಸಿಷನ್ ಆಗಿತ್ತೇನೋ, ಅಥವಾ ಆ ಡಿಸಿಷನ್ ಬೆಟರ್ ಆಗಿತ್ತ. ಈ ರೀತಿ ಯೋಚನೆ ಮಾಡ್ತಾ ನಿಮ್ಮ ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಅಂಡ್ ಅದರಿಂದಾಗಿ ನೀವು ಶುರು ಮಾಡಿದ್ದನ್ನ ಫಿನಿಶ್ ಮಾಡೋದ್ರ ಬದಲು ಹೊಸದೇನೋ ಮಾಡೋದಕ್ಕೆ ಮುಂದಾಗ್ತೀರಾ. ಯು ಮೂವ್ ಆನ್ ಟು ದ ನೆಕ್ಸ್ಟ್ ನ್ಯೂ ಥಿಂಗ್. ಇದೇನಾದ್ರೂ ಹ್ಯಾಬಿಟ್ ಆಗ್ತಾ ಹೋದ್ರೆ ಪ್ರತಿ ಸಲ ನೀವು ಹೊಸದೇನೋ ಶುರು ಮಾಡ್ತೀರಾ, ಬಟ್ ಅದನ್ನ ಫಿನಿಶೇ ಮಾಡಲ್ಲ. 3ನೇ ಪ್ಯಾಟರ್ನ್, ದ ಡೆಸ್ಟಿನೇಷನ್ ಒಬ್ಸೆಷನ್. ನೀವು ಒಂದು ಒಳ್ಳೆ ಗೋಲ್ ಸೆಟ್ ಮಾಡಿರ್ತೀರಾ, ಹಾರ್ಡ್ ವರ್ಕ್ ಮಾಡಿ ಡಿಸಿಪ್ಲಿನ್ ಇಂದ ಅದನ್ನ ಅಚೀವ್ ಕೂಡ ಮಾಡ್ತೀರಾ. ಅದರಿಂದ ಸ್ವಲ್ಪ ಖುಷಿ ಏನೋ ಸಿಗುತ್ತೆ, ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಇಮಿಡಿಯೇಟ್ಲಿ ನೆಕ್ಸ್ಟ್ ಗೋಲಿಗೆ ಜಂಪ್ ಆಗ್ತೀರಾ. ಹೀಗೆ ಮಾಡೋದ್ರಿಂದ ನೀವು ಯಾವಾಗ್ಲೂ ಸಕ್ಸಸ್ ನ ಚೇಸ್ ಮಾಡ್ತಾನೆ ಇರ್ತೀರಾ. ನಿಮಗೆ ಹೇಗ್ ಅನ್ಸ್ತಿರತ್ತೆ ಅಂದ್ರೆ, ನಾನು ಇನ್ನ ಏನಾದ್ರೂ ಜಾಸ್ತಿ ಮಾಡ್ಬೇಕಿತ್ತು, ನಾನು ಇವತ್ತು ಪ್ರೊಡಕ್ಟಿವ್ ಆಗಿರ್ಲಿಲ್ಲ, ಎಷ್ಟೊಂದು ಕೆಲಸ ಮಾಡಿದ್ರು ಏನೋ ಇನ್ಕಂಪ್ಲೀಟ್ ಫೀಲಿಂಗ್ ಬರ್ತಿದ್ಯಲ್ಲ ಅಂತ. ನೀವೇನಾದ್ರೂ ಕೆಲಸದ ಮಧ್ಯದಲ್ಲಿ ಬ್ರೇಕ್ ತಗೊಂಡ್ರೆ ಅದಕ್ಕೊಂಥರ ಗಿಲ್ಟ್ ಫೀಲ್ ಆಗ್ತಿರುತ್ತೆ. ನೀವು ಒಂಥರ ಇಲ್ಯೂಷನ್ ಅಲ್ಲಿ ಬದುಕ್ತಿರ್ತೀರಾ ದಟ್ ನಾನು ನನ್ನ ಅಲ್ಟಿಮೇಟ್ ಸಕ್ಸಸ್ ನ ರೀಚ್ ಆದಾಗ ಖುಷಿ ಸಿಗತ್ತೆ ಅಂಡ್ ನನಗೆ ಅವಾಗ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಂತ. ನಮ್ಮ ಅಚೀವ್ಮೆಂಟ್ಸ್ ಬಗ್ಗೆ ಒಂದು ಪ್ರೌಡ್ ಫೀಲಿಂಗ್ ಇಲ್ಲದೆ ನಮ್ಮಲ್ಲಿ ಏನೋ ಕೊರತೆ ಇದೆ, ನಾನು ಯಾಕೆ ಬೇರೆಯವ್ರ ತರ ಮುಂದೆ ಹೋಗಕ್ ಆಗ್ತಾ ಇಲ್ಲ ಅನ್ನೋ ಫೀಲಿಂಗ್ ಅಲ್ಲಿ ಸಕ್ಸಸ್ ನ ಚೇಸ್ ಮಾಡ್ತಾನೆ ಇರೋದು. ಇದು ನಿಮಗೆ ರೆಸ್ಟ್ಲೆಸ್ ಮಾಡಿ ನಿಮ್ಮ ಮೆಂಟಲ್ ಅಂಡ್ ಫಿಸಿಕಲ್ ಹೆಲ್ತ್ ಅನ್ನ ಹಾಳು ಮಾಡುತ್ತೆ. ನಿಮ್ಮ ಬೆಸ್ಟ್ ಕೊಡೋದಕ್ಕೆ ಬಿಡೋದಿಲ್ಲ. ಸೆಲ್ಫ್ ಡೌಟ್ ಇಸ್ ವೆರಿ ಡಿಸ್ಟ್ರಕ್ಟಿವ್. ಇದರಿಂದ ಆದಷ್ಟು ನಾವು ದೂರ ಇರಲೇಬೇಕು. ದೂರ ಹೇಗಿರೋದು ಅನ್ನೋದನ್ನ ಪಾರ್ಟ್ 2 ವಿಡಿಯೋದಲ್ಲಿ ಹೇಳ್ತೀನಿ. ನಿಮ್ಮಲ್ಲೂ ಈ ತರ ಫೀಲಿಂಗ್ಸ್ ಬಂದಿದ್ರೆ ಯಾವ ಸಿಚುವೇಶನ್ ಅಲ್ಲಿ ಬಂದಿತ್ತು ಅಂಡ್ ನಿಮ್ಮ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರಿತ್ತು ಅನ್ನೋದ್ರ ಬಗ್ಗೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮ್ಮ ಅಕ್ಷಯ್ ಬುಲ್ಬುಲೆ. ಪಾರ್ಟ್ 2 ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಲೆಟ್ಸ್ ಎರಾಡಿಕೇಟ್ ಸೆಲ್ಫ್ ಡೌಟ್ ಒನ್ಸ್ ಫಾರ್ ಆಲ್. ಲೆವೆಲ್ ಅಪ್ ಕನ್ನಡಿಗ.